ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಚಿಕ್ಕಮ್ಮ ಚೆನ್ನಾಗಿದ್ದೀರಾ? ಏನು ಸಿಮ್ಲಾದಲ್ಲಿ ಇದ್ದೀರಾ? ಹಿಮ ಬೀಳ್ತಾ ಇದ್ದ ಅಂದ್ರೆ ನಂಗೂ ಬಾಯ್ ಇಷ್ಟ. ಏನಂದ್ರಿ? ಈ ಸಲ ಸ್ನಾನ ಹಿಮ ಬೀಳ್ತಾ ಇದ್ದ. ಸರಿ ಸರಿ, ಈ ಸಲ ಬಾಬಣ್ಣನ್ ಕರ್ಕೊಂಡ್ ಬರ್ತೀನಿ. ಮಡಗ್ನ ಮಡ್ಗೆ ಮಡ್ಗೆ. ಬಾಬಣ್ಣ 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 ಬಾಬಣ್ಣ. ಇದಕ್ಕಮ್ಮ ಕೂತ್ ಮಂದಿ ಒತ್ತಾರೆ ಬೂಸ ಕೊಡ್ದಾರ ಹಸೆ ತರ ಕಿರ್ಚ್ಕೊಂಡೆ. ಬಾಬಣ್ಣ ನಮ್ ಚಿಕ್ಕವ್ವ ಫೋನ್ ಮಾಡಿದ್ರು, ಸಿಮ್ಲಾಗ್ ಹೋಗಿದಾರಂತೆ. ಅವ್ರು ಸಿಮ್ಲಾಗ್ ಹೋಗಿರ್ ನೀ ಯಾಕೆ ಖುಷಿ ಪಟ್ಟೆ? ಖರ್ಚು ಕಾಸು ಕೊಟ್ಟು ಕಳ್ಸಿದ್ಯಾ? ಅಯ್ಯ ಖರ್ಚಿಗೆ ನನ್ಗೆ ದುಡ್ಡಿಲ್ಲ, ಅವ್ರಿಗೆಲ್ಲಿಂದ ಕೊಡನೆ. ಏನಂದ? ಬಾಬಣ್ಣ ಅಲ್ಲಿ ಸಾನೆ ಹಿಮ ಬೀಳ್ತಾ ಇದ್ದಂತೆ. ಶಿಮ್ಲಾದಲ್ಲಿ ಹಿಮ ಬೀಳ್ದ ಪಟಪಟಿ ಚಡ್ಡಿ ಬಿದ್ದದ. ಬೆಂಗಳೂರಲ್ಲಿ ಹಿಮ ಬಿದ್ರು ಖುಷಿ ಪಡ್ಬೋದಪ್ಪ, ಶಿಮ್ಲಾದಲ್ಲಿ ಹಿಮ ಬಿದ್ರೆ ನೀ ಯಾಕೆ ಇಲ್ಲಿ ಪಟ್ಟಿ ಖುಷಿ ಪಟ್ಟೆ? ಬಾಬಣ್ಣ ನಾ ಹಿಮ ಬೀಳೋದ ಯಾವತ್ತೂ ನೋಡೇ ಇಲ್ಲ ಅನ್ನಿ, ಅದಕ್ಕೆ ನೋಡ್ಬೇಕು ಅಂತ ಆಸೆ ಆಯ್ತಾ ಇದೆ. ಅದಕ್ಕೆ ಯಾಕೆ ಯೋಚನೆ ಮಾಡಿ ಅಮ್ಮೆ, ಅಡ್ಗಮ್ಮನಲ್ಲಿರೋ ಫ್ರಿಡ್ಜ್ ನ ಓಪನ್ ಮಾಡು, ಹಿಮ್ಮದ ಜೊತೆಗೆ ಮಂಜುಗಡ್ಡೆನು ನೋಡ್ಬೋದು. ಒಳ್ಳೆ ನಟ ಕಾಮಿಡಿ ಮಾಡ್ಬಿಟ್ರು ನಾವು ನಕ್ಬಿಡ್ಬೇಕು. ಬಾಬಣ್ಣ ನಾನು ಹೇಳ್ದದು ಅದಲ್ಲ, ಆಕಾಶದಿಂದ ಉದುರುತ್ತಲ್ಲ ಹಿಮ, ಅದನ್ನ ನೋಡ್ಬೇಕು ಅಂತ. ಆಮೇಲೆ ಪುಟ್ಮಲಿ ಅದನ್ನ ಈಗ ನೋಡಿ ನೀನ್ ಯಾನ್ ಮಾಡ್ಬೇಕಮ್ಮೆ? ನೀನ್ ನೋಡ್ಲೇಬೇಕು ಅನ್ನೋದಾದ್ರೆ 5 ನಿಮಿಷ ಫ್ರಿಡ್ಜ್ ಬಾಲ್ ಹಾಕೊಂಡು ಒಳಗ್ ಕೂತ್ಕೊಂಡ್ಬಿಡು. ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋರ್ಗೆ ನಮ್ ಪುಟ್ಟಮಲ್ಲಿಯವ್ರ ಫೀಲಿಂಗ್ಸೇ ಅರ್ಥ ಆಗಲ್ಲ. ಈ ದನ ಕಾಯೋರ್ ಜೊತೆ ನಮ್ ಪಾಪು ಅದು ಹೇಗ್ ಸಂಸಾರ ಮಾಡ್ತಿದಾರೋ. ಬಾಬಣ್ಣ ಸಿಮ್ಲಾಲಿ ಸ್ನೋ ಪೇಲ್ ನೋಡ್ಬೇಕು ಅಂತ ಆಸೆ. ಅದು ಸ್ನೋ ಪೇಲ್ ಅಲ್ಲ ಕಮ್ಮೆ, ಸ್ನೋ ಫಾಲ್. ಹಿಡಿದ್ರೆ ಜಾಡ. ಅಲ್ಲಿ 1 ವಾರ ಇದ್ದು ನಿಮ್ ಜೊತೆ ಸುತ್ತಾಡ್ಬೇಕು ಅಂತ ಆಸೆ ಅನ್ನಿ. ಪುಟ್ಟಮಲ್ಲಿಯವ್ರೆ, ನೀವ್ ಇವ್ರ ಜೊತೆ ಶಿಮ್ಲಾಗ್ ಹೋದ್ರೆ ಏನ್ ಖುಷಿ ಪಡ್ತೀರಾ? ಇವ್ರು ಅಲ್ಲೂ ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಬಗ್ಗೆನೇ ಮಾತಾಡ್ತಾರೆ. ನೀವು ಹೋಗ್ಲೇಬೇಕು ಅಂತ ಇದ್ರೆ ನನ್ ಜೊತೆ ಬನ್ನಿ, ನಾನು ಹಿಮಾಲಯದ ಜೊತೆಗೆ ಪ್ರೇಮಾಲಯನೇ ತೋರಿಸ್ತೀನಿ. ಬಾಬಣ್ಣ ಸಿಮ್ಲಾ ಕರ್ಕೊಂಡೋದರಿಯಾ? ಬಾಬಣ್ಣ ನಾನು ನಿಮ್ಮನ್ನ ಕೇಳ್ತಾ ಇರೋದು, ಸಿಮ್ಲಾ ಕರ್ಕೊಂಡೋದರಿಯಾ ಇಲ್ವಾ? ಆಮೇಲೆ ಪುಟ್ಮನಿ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದೆ, ಇಲ್ಲ ಅವಾಜ್ ಆಗ್ತಾ ಇದೆಯಾ? ಕರ್ಕೊಂಡು ಹೋಗಿ ಅಂತ ಕೇಳ್ತಾ ಇದೀನಿ ಬಾಬಣ್ಣ. ಹಂಗಾರ ಸರಿ, ಹಂಗಾರೆ ಕರ್ಕೊಂಡೋದರಿಯಾ? ಆಮೇಲೆ ಪುಟ್ಮನಿ ನಾನು ಇಲ್ಲಿ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡೋದ್ ಬಿಟ್ಬಿಟ್ಟು 1 ವಾರ ನಿನ್ ಜೊತೆ ಶಿಮ್ಲಾಗ್ ಬಂದು ಅಲ್ಲಿ ಹಿಮ ಉದ್ರದ್ನ ನೋಡ್ಕೊಂಡ್ ಕೂತ್ಕೊಂಡ್ರೆ ಇಲ್ಲಿ 9 ಮಿಳ್ಳೆ ನಮ್ಮ ಅಂಗಡಿನೆಲ್ಲ ಮುಂಡಾ ಮೋಚ್ಬಿಡ್ತಾನೆ. ಹಂಗಾರೆ ನೀವು ನನ್ ಕರ್ಕೊಂಡು ಹೋಗಲ್ವಾ? ನಾ ಇಷ್ಟೊತ್ತು ಹೇಳಿದ್ನು ಅದ್ನಿಯೇ. ನನಗೆ ಆವಾಜ್ ಆಗ್ತಾಳೆ, ಇವಳು ಆವಾಜ್ ಹಾಕ್ಬಿಟ್ರೆ ಎದರ್ಕೊಂಡ್ಬಿಡ್ಬೇಕಾ? ಇಲ್ಲಿಂದನೇ ಅಡ್ಬಿದ್ದೆ ಅತ್ಯವ್ವ. ಅಮ್ಮೆ ಕುಟ್ಮನಿ ಇಷ್ಟಕ್ಕೆಲ್ಲ ನಮ್ಮ ಅವ್ನಿಗೆ ಯಾಕೆ ಫೋನ್ ಮಾಡಿ? ನಾ ಫೋನ್ ಮಾಡಿರ್ಲಿಲ್ಲ ಅನ್ನಿ, ನಿಮ್ನ ಹಂಗೆ ಪರೀಕ್ಷೆ ಮಾಡ್ದಿ. ನನ್ನೇ ಎದುರಿಸಿಯಾ? ತೊಂದ್ರೆ ಇಲ್ಲ, ಎಂತ ಕಬ್ಬುಣವಾದ್ರೂ ಒಳಗಿಟ್ಟೇಟ್ಗಲೆ ಬಗ್ಲೇಬೇಕು. ಬಾಬಣ್ಣ ನನ್ನ ಸಿಮ್ಲಾ ಕರ್ಕೊಂಡು ಹೋದರಿಯಾ? ಅಲ್ಲೇ 1 ವಾರ ನನ್ ಜೊತೆಗೆ ಇದ್ದರಿಯಾ? ಬಾಬಣ್ಣ ನೀವು ಶಾಲೆ ಒಳ್ಳೆಯವರು ಅನ್ನಿ. ಆಮೇ ದಡ್ಡಪ್ಪ ಹೋಗಿ ಬಾಬಣ್ಣ ಒಂಚೂರು ಬಂದು ಹಂಗಂದರಿಯಾ? ಛೇ, ಈ ಗೌಡ್ರು ಪುಟ್ಟಮಲ್ಲಿಯವ್ರನ್ನ ಶಿಮ್ಲಾ ಕರ್ಕೊಂಡು ಹೋಗಿ ಒಪ್ಕೊಂಡೇ ಬಿಟ್ರು. ಹಾಗಾದ್ರೆ 1 ವಾರ ಪುಟ್ಟಮಲ್ಲಿಯವ್ರನ್ನ ನೋಡಕ್ಕಾಗಲ್ಲ. ಅವ್ರನ್ನ ನೋಡದೆ ಇದ್ರೆ ನನ್ನ ಹೃದಯ ನನ್ನ ಮಾತೇ ಕೇಳಲ್ಲ. ನೋ ನೋ, ಹಾಗಾಗಬಾರ್ದು. ನಾನು ಶಿಮ್ಲಾಗ್ ಹೋಗ್ಬಿಡ್ತೀನಿ. ನಿಮ್ ಗಂಡ ನಿಮ್ ಹತ್ರ ಬಂದು ಡಾರ್ಲಿಂಗ್ ಹೊರಗಡೆ ಹೋಗೋಣ ಅಂತ ಕರೆದ್ರೆ ನೀವು ಅವ್ರಿಗೆ ಬೋರ್ ಆಗಿದ್ದೀರಾ ಅಂತ ಅರ್ಥ. ಮೈ ಗಾಡ್, ಈ ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ. ಅವ್ರು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋದು ಬೇರೆ ಹೆಣ್ಣಿನ ಜೊತೆ ಖುಷಿ ಪಡೋಕೆ, ನೀವಲ್ಲಿ ನೆಪ ಮಾತ್ರ. ಜಾನಿನೆಲ್ಲ ಯಾವತ್ತಾಚೆ ಕರ್ದೂ ಇಲ್ಲ, ಕರ್ಕೊಂಡು ಹೋಗಿಲ್ಲ. ಸೊ ಈ ವಿಷಯದಲ್ಲಿ ನಾನ್ ಸೇಫ್. ಹಾಯ್ ಮಧು ಡಾರ್ಲಿಂಗ್, 1 ನಿಮಿಷ ಇರೋ, ತಿಂಡಿ ಮಾಡ್ಕೊಂಡು ಬಂದ್ಬಿಡ್ತೀನಿ.
ಬೇಡ ನನ್ ತಿಂಡಿ ಆಯ್ತು. ತಿಂಡಿ ಆಯ್ತಾ? ಮತ್ ನನಗೆ ಮಾಡ್ಕೊಂಡ್ ತಿನ್ನಿ. ಆಯ್ತು ಬಿಡು, ಮಾಡ್ಕೊಡ್ತೀನಿ. ಜಾನಿ, ಬೆಳ್ಗೆನೆ ಎಲ್ಲಿ ಹೋಗಿದ್ರಿ? ನನ್ನ ಫ್ರೆಂಡ್ ಪ್ರೇಮ್ನ ಮೀಟ್ ಮಾಡೋದಕ್ಕೆ. ನೀವಿನ್ನೂ ಅವ್ರ ಸಹವಾಸ ಬಿಟ್ಟಿಲ್ವಾ? ಆಗಿರೋ ಎಡವಟ್ ಸಾಲ್ದ? ನೀನ್ ಅವನ ಬಗ್ಗೆ ತುಂಬಾ ತಪ್ಪು ತಿಳ್ಕೊಂಡಿದ್ಯಾ. ಅವನಲ್ಲಿ ತುಂಬಾ ಒಳ್ಳೆ ಕ್ವಾಲಿಟೀಸ್ ಇದೆ. ಓಹೋ, ಹೌದಾ? ಅವರಲ್ಲಿ ಏನೇನು ಒಳ್ಳೆ ಕ್ವಾಲಿಟೀಸ್ ಇದೆ ಅಂತ ನಾನು ತಿಳ್ಕೊಬಹುದಾ? ಪ್ರೇಮು ತುಂಬಾ ಒಳ್ಳೆಯವನು, ಎಮೋಷನಲ್, ಸೆನ್ಸಿಟಿವ್. ಸಾಕ್ ನಿಲ್ಸಿ, ನಿಮ್ ಫ್ರೆಂಡ್ ಬಗ್ಗೆ ಬಿಲ್ಡಪ್ ಕೊಟ್ಟಿದ್ದು. ನಿಮ್ ಗ್ರೂಪ್ ನ ನೋಡಿದ್ರೆ ನಂಗೆ ಇರಿಟೇಟ್ ಆಗುತ್ತೆ. ಎಲ್ಲ ಬರೀ ಯೂಸ್ಲೆಸ್ ಗಳೇ. ಮಧು, ಯಾಕೆ ಇವತ್ತಿ ಕಿರಿಕಿರಿ ಮಾಡ್ತಿದ್ಯಾ? ನಾನ್ ಮಾತಾಡಿದ್ರೆ ನಿಮ್ಗೆ ಕಿರಿಕಿರಿ ಅನ್ಸುತ್ತಾ? ನಾನು ಹೇಳಿದ ಹಾಗಲ್ಲ, ನಿನ್ಗೆ ಕೆಲ್ಸದ ಒತ್ತಡ ಜಾಸ್ತಿ ಆಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಿದ್ಯಾ. ಒಂದೇ ಕಡೆ ಇದ್ರೆ ಮನ್ಸು ಜಿಡ್ಡಿಡ್ದು ಹೋಗ್ಬಿಡುತ್ತೆ. ಎಲ್ಲಾದ್ರೂ ಹೊರಗಡೆ ಹೋಗ್ ಬರೋಣ, ಆಗ ನಿನ್ ಮನ್ಸಿಗೆ ಸಮಾಧಾನ ಸಿಗುತ್ತೆ. ಎಲ್ಗ್ ಹೋಗೋಣ ಅಂತೀರಾ? ಶಿಮ್ಲಾಗ್ ಹೋಗೋಣ. ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಈಗ ಹಿಮ ಜಾಸ್ತಿ ಬೀಳ್ತಿದ್ಯಂತೆ, ಕಣ್ಣಿಗೂ ತಂಪು, ಮನಸ್ಸಿಗೂ ಹಿಪ್ಪು. ಈಗ ನಂಗೆ ಗೊತ್ತಾಗ್ತಿದೆ, ನೀವ್ ನನ್ನ ಸಿಮ್ಲಾ ಕರ್ಕೊಂಡು ಹೋಗ್ತಿರೋದು ಬೇರೆ ಹುಡುಗಿ ಜೊತೆ ಸುತ್ತಾಡಕ್ಕಲ್ವಾ? ಮಧು, ಏನ್ ಮಾತಾಡ್ತಿದ್ಯಾ? ನಾನ್ ಆ ಥರದವನಾ? ನಂಗೆಲ್ಲ ಚೆನ್ನಾಗ್ ಗೊತ್ತಿದೆ. ಈ ಮ್ಯಾಗ್ಝಿನ್ ಅಲ್ಲಿ ಬರ್ದಿದೆ, ಗಂಡ ಹೆಂಡತಿನ ಆಚೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಬೇರೆ ಹುಡುಗಿ ಜೊತೆ ಸುತ್ತಾಡಕ್ಕಂತ. ಅಲ್ಲಿಂಗ್ ನಿನ್ಗೆ ಎಷ್ಟ್ ಸಲ ಹೇಳಿದೀನಿ ಈ ತರ್ಲೆ ತುಂಟಿ ಮ್ಯಾಗಝಿನ್ ಓದ್ಬೇಡ ಅಂತ. ಇದ್ರಲ್ಲಿ ಬರ್ದಿರೋದೆಲ್ಲ ಬರೀ ಸುಳ್ಳು. ಹೀಗೆ ಇದನ್ನ ಓದ್ತಾ ಇದ್ರೆ ಒಂದಲ್ಲ ಒಂದಿನ ನಾವಿಬ್ರು ದೂರ ಆಗ್ಬೇಕಾಗುತ್ತೆ. ಜಾನಿ, ಇದ್ರ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ನನಗ್ ಕೆಟ್ಟ ಕೋಪ ಬರುತ್ತೆ. ಇದು ನನ್ನ ನಾಲೆಜ್ ಇಂಪ್ರೂವ್ ಮಾಡುತ್ತೆ. ಮಧು, ನನ್ ತಮಾಷೆ ಮಾಡಿದ್ದು. ಐ ಆಮ್ ಸಾರಿ. ಓಕೆ, ಐ ಆಮ್ ಸಾರಿ. ಈಗ ಶಿಮ್ಲಾಗ್ ಬರ್ತೀಯಾ? ನಾನ್ ಯಾವ ಸಿಮ್ಲಾಗೂ ಬರಲ್ಲ. ನಾನು ಅಲ್ಲಿಗೆ ಬಂದ್ರೆ ಶೀತ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ. ಹಾಗಿದ್ರೆ ಒಂದ್ ಕೆಲಸ ಮಾಡು, ನೀನ್ ಶಿಮ್ಲಾಗ್ ಬಂದು ರೂಮಲ್ಲೇ ಉಳ್ಕೊಂಡ್ಬಿಡು. ರೂಮಿಂದಾನೇ ಆ ಸೌಂದರ್ಯನ ಅನುಭವಿಸು. ಆ ತಂಪು ಗಾಳಿ, ಹಿಮ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಓಹೋ, ನನ್ನ ರೂಮಲ್ಲೇ ಇರಿಸಿ ಆಚೆ ಹೋಗಿ ಬೇರೆ ಹುಡುಗಿರ ಜೊತೆ ಸುತ್ತ ಪ್ಲಾನ್? ನನ್ನ ಯಾಕೆ ಅರ್ಥ ಮಾಡ್ಕೋತಿಲ್ಲ ನೀನು? ಬೇಡ ಅಂದ್ರು ಈ ತರ್ಲೆ ತುಂಟಿ ಮ್ಯಾಗಝಿನ್ ಓದಿ ಸುಮ್ನೆ ನನ್ನ ಮೇಲೆ ಅನುಮಾನ ಪಡ್ತೀಯಾ? ಸುಮ್ನೆ ಅನುಮಾನ ಪಡ್ತಿಲ್ಲ, ನಿಜವಾಗ್ಲೂ ಅನುಮಾನ ಪಡ್ತಿದ್ದೀನಿ. ನೀವ್ ಈ ಮ್ಯಾಗಝಿನ್ ನಂಬದೇ ಇರ್ಬೋದು, ಆದ್ರೆ ನಾನ್ ನಂಬ್ತೀನಿ. ನಾನ್ ಎಲ್ಗೂ ಬರ್ತಿಲ್ಲ, ನೀವು ಹೋಗ್ಬಾರ್ದು. ರೂಮಿಂಗ್ ಕ್ಲಾಸ್ ಲೇಟ್ ಆಯ್ತು, ನಾನು ಹೋಗ್ತಾ ಇದ್ದೀನಿ. ಜಾನಿ, ಶಿಮ್ಲಾಗ್ ಬರ್ತೀಯಾ? ಬಟ್ಟೆಗಳೆಲ್ಲ ಹಾಗೆ ಬಿದ್ದಿವೆ, ಒಗ್ದಿಡಿ. ನಾನೊಂದು ಹೇಳಿದ್ರೆ ಇವಳೊಂದು ಹೇಳ್ತಾಳೆ. ಮ್ಯಾಗ್ಝಿನ್ ಎಡಿಟರ್ ಏನಾದ್ರು ನನ್ನ ಕೈ ಸಿಕ್ಕರೆ ಮಂಜಿಗೆಡ್ಡೆಲ್ಲ ಮುಚ್ಚಾಕ್ಬಿಡ್ತೀನಿ. ನಾನು ಶಿಮ್ಲಾಗ್ ಹೋಗ್ಲಿಲ್ಲ ಅಂದ್ರೆ ಪುಟ್ಟಮಲ್ಲಿ ಅವ್ರನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಹಾಗಾಗ್ಬಾರ್ದು ಅಂದ್ರೆ ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡುದು? ಅಯ್ಯೋ, ಯಾನ ಇದೆ ನಿಮ್ಮ ಅವತಾರ? ಇದು ಚಳಿ ಆಗ್ಬಾರ್ದು ಅಂತ ಹಾಕೊಂಡಿರೋದು. ಬೆಂಗಳೂರಲ್ಲಿ ಬಟ್ಟೆ ಕಿತ್ ಬಿಸಾಕೋಷ್ಟು ಬಿಸ್ಲದೆ, ನಿಮ್ಗೆ ಯಾವ ಸೀಮೆ ಚಳಿ? ಪುಟ್ಮಲ್ಲಿ ಅವರೇ, ನೀವು ಯಾವ ದುನಿಯಾದಲ್ಲಿದ್ದೀರಾ? ನ್ಯೂಸ್ ನೋಡಿಲ್ವಾ? ಅದ್ರಲ್ಲಿ ತೋರಿಸ್ತಿದಾರಲ್ಲ ಪುಟ್ಮಲ್ಲಿ ಅವರೇ, ಮಾಡರ್ನ್ ಕಾಲೋನಿಲಿ ಹಿಮದ ಮಳೆ ಬೀಳುತ್ತೆ ಅಂತ. ಹಿಮದ್ ಮಳೆ ಬಿದ್ದ? ಬೀಳ್ಲಿಲ್ಲ ಅಂದ್ರೆ ನಾನು ಬೀಳಿಸ್ತೀನಲ್ಲ. ಬೀಳುತ್ತೆ ಪುಟ್ಟಮಲ್ಲಿ ಅವರೇ. ಅಲ್ಲಿ ನೋಡಿ ಪುಟ್ಟಮಲ್ಲಿ ಅವರೇ, ಸ್ನೋಫಾಲ್. ನಂಜುಂಡೇಶ್ವರ, ನನ್ ಕೈ ನಂಬಕ್ಕೆ ಆಯ್ತಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಕುಣಿದಾಡ್ಬೇಕು ಅನ್ನಿಸ್ತಾನೆ. ಕುಣಿರಿ ಪುಟ್ಟಮಲ್ಲಿ ಅವರೇ, ಕುಣಿರಿ. ನಿಮ್ ಜೊತೆ ನಾನು ಕುಣಿತೀನಿ. ಅದಕ್ಕೆ ತಾನೇ ಇಷ್ಟೆಲ್ಲ ಖರ್ಚು ಮಾಡ್ತಿರೋದು. ನೀವು ಖುಷಿಯಾಗಿ ಕುಣಿರಿ ಅಂದೆ. ಕುಡಿದ್ರೆ ಶೀತ ಆಯ್ತದೇನಿ. ಇರಿ, ಹಿಮ ಹಿಡ್ಕತೀನಿ. ಯಾನ ಇದು ಸೋಪು ನೊರ ಇದ್ದಂಗದೆ. ಅದರಿಂದಾನೇ ತಾನೇ ಇದು ಉದುರಿಸ್ತಿರೋದು. ಯಾರಂದ್ರಿ? ಮೇಲೆ ಮಳೆರಾಯಿನ ಹತ್ರ ಇರೋ ಸೋಪಿಂದ ಇದು ಉದುರುತ್ತಿದೆ ಅಂದೆ. ಆಚೆಗೋಗಿ ಆಟ ಆಡ್ಕೊ ಬರ್ತೀನಿ ಇರ್ರಿ. ಅಯ್ಯೋ ಬೇಡ ಪುಟ್ಮಲ್ಲಿ ಅವರೇ, ಶೀತ ಆಗ್ಬಿಡುತ್ತೆ. ನೀವು ನಂತರ ಬಟ್ಟೆ ಹಾಕೊಂಡು ಸಂಜೆ ಮತ್ತೆ ಬೀಳುತ್ತಲ್ಲ, ಅವಾಗ ಆಟ ಆಡಿ. ಆಯ್ತು, ಹಂಗೆ ಮಾಡ್ತೀನಿ. ಲವ್ ರಾಕಿ, ಸಾಕು ನಿಲ್ಸೋ. ಎಲ್ಲ ಈಗ್ಲೇ ಖಾಲಿ ಮಾಡ್ಬಿಟ್ರೆ ರಾತ್ರಿಗೆ ಏನ್ ಮಾಡೋದು? ಓಕೆ, ಆಮೇಲೆ ಪುಟ್ಮದಿ, ನಿಂಗೇನೋ ತಲೆಗಿಲ್ ಕೆಟ್ಟೋಗಿದ್ದ? ಸೆಕ ಕಿತ್ಕೊಂಬತ್ತದೆ. ನೀನ್ ನೋಡ್ರೆ ಸ್ವೆಟರು, ಶಾಲು, ಗ್ಲೌಸ್ ಹಾಕೊಂಡ್ ಕೂತಿದೆ ಇಲ್ಲಮ್ಮೆ. ಬಾಬೇಡ, ನಿಮ್ಗೆ ವಿಷಯ ಗೊತ್ತಿಲ್ಲ ಅನಿಸ್ತದೆ. ಯಾನ್ ವಿಷಯ? ಬೆಂಗಳೂರಲ್ಲಿ ಹಿಮ ಬೀಳ್ತಾನೆ ಅನ್ನಿ, ಅದಕ್ಕೆ ಇದನ್ನೆಲ್ಲ ಹಾಕಕ್ ಕೂತೀವಿ. ಶಂಕರೇಶ್ವರ, ಇವಳು ಯಾಕಪ್ಪ ಹುಚ್ಚುಚ್ಚಂಗ ಆಡಿಳು? ಆಮೇಲೆ ಪುಟ್ಮಲ್ಲಿ, ನಿನ್ನ ಸಿಮ್ಲಾ ಕರ್ಕೊಂಡು ಹೋಯ್ತೀನಿ ಅಂದ ಮೇಲೂ ಯಾಕೆ ಈ ತರ ಆಡ್ತಾ ಇದೆ? ಮೊದ್ಲು ತಗಲ್ ಬಿಸಾಕು. ಸಿಮ್ಲಾ ಗಿಮ್ಲಾ ಏನೂ ಇಲ್ಲ ಅಲ್ಲಿ, ಇಲ್ಲೇ ಸ್ನೋ ಫೇಲ್ ಆಯ್ತದೆ. ಅದು ಸ್ನೋ ಫೇಲ್ ಅಲ್ಲ ಕಮ್ಮೆ, ಸ್ನೋ ಫಾಲ್. ಹಿಡಿದ್ರಿ ಚಾಡ, ನಾನೆಲ್ಲೂ ಬರಲ್ಲ, ನೀ ಇಲ್ಲೇ ಇರ್ತೀನಿ. ಆಮೇಲೆ ಪುಟ್ಮಲ್ಲಿ, ಮೊದ್ಲು ಇದನ್ನೆಲ್ಲ ತಗದು ಬಿಸಾಕು. ನಿನ್ ತಮಾಷೆನ ನಿಲ್ಸು. ಹಿಮ ಬಿದ್ದದಂತ ಹಿಮ. ಬೆಂಗಳೂರಲ್ಲಿ ಯಮ ಬಂದ್ರು ಹಿಮ ಬೀಳಲ್ಲ.
ನನ್ ಬಾಬಣ್ಣಂಗೆ ನಾನು ಏನ್ ಹೇಳಿದ್ರು ಅರ್ಥ ಆಗಲ್ಲ. ಯಾಕೆ ಬೀಳಿಲ್ವಲ್ಲ? ಯಾವಾಗ ಬಿದ್ದದು? ಇವಾಗ ಬೀಳ್ತಾನೆ. ಎಲ್ಲೇಮೆ ಇಮ್ಮ ಬಾಬಣ್ಣ ಇಷ್ಟೊತ್ತು ಗಂಟೆ ಬತ್ತಾಯ್ತು. ನಂಗೆ ಶಾನೆ ಸಳಿ ಆಯ್ತಾಯ್ತು ನೀ. ಆಮೆ ಪುಟ್ಮಲಿ ನನ್ ತಮ್ಮೆ ಸುಳ್ಳು ಹೋಗ್ಬೇಡ, ನಂಗೆ ತಲೆ ಕೆಟ್ಟರು ಗೊತ್ತಲ್ಲ, ಚಟ್ಟಿ ಒಗದಾಕ್ಬಿಡ್ತೀನಿ. ನಿಜ ಹೇಳ್ತೀನಿ ಬಾಬಣ್ಣ, ನಿಮ್ ಮಾಳೆಗೂ ಬತ್ತಾಯ್ತು. ನೀ ಬಂದೇಟ್ಗೆ ನಿಂತಾಯ್ತು. ನಿಮಗ್ ನೋಡೋ ಅದೃಷ್ಟ ಇಲ್ಲ ಅನ್ಸುತ್ತೆ ಬುಡಿ. ಪೊಂಗಲಿ ಮಲ್ಲಪ್ಪ, ಪುಟ್ಮಲಿ ಸುಮ್ನೆ ಯಾವತ್ತೂ ನನ್ನ ಮೇಲೆ ಆಣೆ ಹಾಕ್ದವಳು ಅಲ್ಲ. ಅವಳು ಆಣೆ ಹಾಕಳ ಅಂದ್ರೆ ಯಾನ ಅದ. ಪುಟ್ಮಲಿ ಯಾಕೆ ಹಿಂಗ ಆಡ್ತಾ ಇದ್ದಾಳು? ಎಲ್ಲಿ ನೋಡ್ರು ಇಮ್ಮ ಬೀಳ್ತದ. ಅವಳಿಗೇನಾರು ಇಮ್ಮದು ಹುಚ್ಚಿಡ್ಕೊಂಡ್ಬಿಟ್ಟಿದ್ದ, ಇಲ್ಲ ನನಗ್ ಹುಚ್ಚಿಡ್ಸಕ್ ಪ್ಲಾನ್ ಮಾಡ್ತಾ ಇದ್ದಾಳ? ಅವಳು ಯಾಕೆ ನನಗೆ ಹುಚ್ಚಿಡಿಸಳು? ನಾನು ಅಷ್ಟು ದಡ್ನ. ಆದ್ರೂ ನನ್ನ ಹುಷಾರ ನಾನು ಇರ್ಬೇಕು. ಎಂಡ ಕುಡಿದಿರೋ ಕಪ್ಪಿ ನಂಬಿಡ್ಬೋದು, ಕಟ್ಕೊಂಡ್ರೆ ಎಂಡ್ರಿ ನಂಬಕ್ಕಾಗಲ್ಲ. ಏನ್ ಹೇಳುವುದಿ, ಬೆಂಗಳೂರು ಇಷ್ಟೊಂದು ಹಿಮ ಬೀಳುತ್ತೆ ಅಂತ ಗೊತ್ತಿರ್ಲಿಲ್ಲ. ಒಳ್ಳೇದಕ್ಕೋ ಕೆಟ್ಟದಕ್ಕೋ? ಕೆಲವರಿಗೆ ಒಳ್ಳೇದಕ್ಕೆ, ಕೆಲವರಿಗೆ ಕೆಟ್ಟದಕ್ಕೆ. ಆದ್ರೆ ಬೆಂಗಳೂರಲ್ಲಿ ಹಿಮ ಬೀಳ್ತಿರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಂತದ ಚೆನ್ನಾಗ್ರೆ ಚಳಿ ಕಾಯ್ಸಿಕ್ಕೆ ನನ್ನನ್ನು ಕರೀದಲ್ವಲ್ಲ ಅಣ್ಣ, ನೀವು ಮನೇಲೆ ಸ್ವಿಚ್ ಬೋರ್ಡಿಗೆ ಬೆರಳಿಟ್ಟು ಶಾಕ್ ತಗೋತಾ ಇರ್ತೀರಾ ಅಂತ ಕರೀಲಿಲ್ಲ. ಈಗಲ್ಲ ಸ್ವಿಚ್ ಬೋರ್ಡ್ ನೊಳಗೆ ಬೆರಳಿಟ್ಟು ಸಾಕು ತಗೊಂಡು ಬೇಜಾರಾಯ್ತಾ, ಅದಕ್ಕೆ ಈ ಸರ್ತಿ ಆಚೆ ಬಂದದ್ದು. ಈಗ ಅಂದೆ ಪ್ರೀತಿಲ್ಲ, ನನ್ನದೊಂದು ಆಸೆ ಉಂಟು, ನೆರವೇರಿಸ್ತೀರಲ್ಲ. ಏನ್ ಹೇಳೋಣ? ಈ ಕಾಡಿನಲ್ಲಿ ಇಂಥ ಬೆಂಕಿಯಲ್ಲಿ ಕೋಳಿ ಬೇಯಿಸ್ತಾರಲ್ಲ, ಅದನ್ನ ನೀವು ನೋಡಿದೀರಾ? ಗೊತ್ತು, ಈ ಕಡೆ ಒಂದ್ ಕಂಬ ಆ ಕಡೆ ಒಂದ್ ಕಂಬ, ಮಧ್ಯದಲ್ಲಿ ಕೋಳಿ. ಹಾಗೆ ನೀವು ಇಬ್ಬರು ಆಚೆ ಈಚೆ ನಿಂತ್ಕೊಂಡು ಮಧ್ಯದಲ್ಲಿ ನನ್ನನ್ನು ಬೇಯಿಸ್ತೀರಲ್ಲ. ಅಡ ಕಲ್ಟಿವೇಟ್ರು ಅದ್ರಾತ್ರಲ್ಲಿ ಎಲ್ಲ ನಮ್ಮೊಟ್ಟಿ ಮುಂದೆ ಸರ್ಕೊಂಡು ಆಟ ಹೊಡ್ತಾರೆ. ಏನ್ ಹೇಳ್ತಾ ಇದೀರಾ ನೋಡ್ರೆ? ನಾವು ಹರಟೆ ಹೊಡಿತಾ ಇಲ್ಲ, ಚಳಿಗೆ ಬಿಸಿ ಕಾಯಿಸ್ತಾ ಇದೀವಿ. ಸಳ್ಯ ಏನ್ ಎಲ್ರು ತಮಾಷೆ ಮಾಡಿದ್ಯಾ? ತಮಾಷೆ ಮಾಡಕ್ ನಾವೇ ನಿಮ್ ತರ ಕಾಮಿಡಿ ಪೀಸ ನಡೀತಾ ಇದೀವಿ, ಕಾಣಿಸ್ತಾ ಇಲ್ವಾ? ನನ್ಗಿಲ್ದಿರೋ ಸೊಳ್ಳಿ ನಿಮ್ಗೆ ಎಲ್ಲಿಂದ ಬಂದದು? ನಿಮಗೆ ಚಳಿ ಆಗ್ತಿದೆ, ಅದು ನಿಮ್ಮ ಪ್ರಾಬ್ಲಮ್ ರಿಂಗ್ ಮಾಸ್ಟ್ರೆ. ನಮಗಂತೂ ಹಿಮ ಬೀಳೋದ್ರಿಂದ ಕಂಡಾಬಟ್ಟೆ ಚಳಿ ಆಗ್ತಾ ಉಂಟು. ಅಡ ಕಲ್ಟಿವೇಟ್ರು ಹಿಮ ಎಲ್ಲಿಂದ ಬಿದ್ದದ? ಈಗ ಬೀಳ್ತಾ ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಬೀಳ್ತದ, ನಾವು ಕಣ್ಣಾರೆ ನೋಡ್ತಾ ಇದ್ದೇವಲ್ವಾ. ನಾವು ಎಲ್ರು ಸೇರ್ಕೊಂಡ್ ನನ್ನ ಹುಚ್ಚನ್ ಮಾಡ್ರಿ. ನಾವು ನಿಮ್ಮನ್ನು ಹುಚ್ಚ ಮಾಡ್ಲಿಲ್ಲಪ್ಪ, ನಾವು ನಮ್ಮಷ್ಟಕ್ಕೆ ಬಿಸಿ ಕಾಯಿಸ್ತಾ ಇದ್ದೇವು, ನೀವೇ ಬಂದು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ. ನಾವು ಸಾಕ್ ನಿಲ್ಸಿ ನಿಮ್ ನಾಟಕವಾ, ಯಾಕೆ ಈ ತರ ಮಾಡ್ತಾ ಇದಾರೆ ದಿಟ ಹೇಳಿ. ಇದು ಒಳ್ಳೆ ಕಥೆ ಆಯ್ತಲ್ಲಪ್ಪ, ನಿಜ ಹೇಳಿದ್ರೆ ಇವ್ರು ನಾಟಕ ಅಂತಿದ್ದಾರೆ. ಏನ್ರಪ್ಪ ಎಲ್ಲ ಕೂತ್ಕೊಂಡು ಬೆಂಕಿ ಕಾಯಿಸ್ಕೊತಾ ಇದ್ದೀರಾ? ಓ ಗೌಡ್ರ, ಏನ್ ಇಷ್ಟೊತ್ತಲ್ಲಿ ಇಲ್ಲಿ ಬಿಡಿದಿರಾ? ಅಣ್ಣಪ್ಪನವ್ರೆ ನಿಮ್ಗೂ ಸೊಳ್ಳೆ ಅದ್ದ? ರೀ ಏನ್ರಿ ಇಂತ ಮಾತು ಕೇಳ್ತಿದ್ದೀರಾ? 1 ನಿಮಿಷ ಹಿಮ ಬಿದ್ದಿದ್ದಕ್ಕೆ ಏರಿಯಾದಲ್ಲಿ ಎಷ್ಟು ಚಳಿ ಆಗ್ತಿದೆ ನೋಡಿ. ಅದು ನಂಗೆ ಯಾಕೆ ಚಳಿ ಆಯ್ತಾ ಇಲ್ಲ? ಯಾಕಂದ್ರೆ ನಿಮ್ದು ಎಮ್ಮೆ ಚರ್ಮ, ಅದಕ್ಕೆ. ಓ ಅಣ್ಣಪ್ಪನವ್ರೆ ಯಾಕೆ ಹಿಂಗ್ ಮಾತಾಡ್ತಾ ಇದಾರಿ? ಗೌಡ್ರೆ, ಜಾನಿ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ, ನಮ್ಗೆಲ್ಲ ಚಳಿ ಆಗ್ತಾ ಇದೆ. ಅವರು ಚಳಿ ಆಗ್ತಿಲ್ಲ ಅಂದ್ರೆ ಯಾವ್ದೋ ಕಾಯಿಲೆ ಇದೆ ಅಂತ ಅರ್ಥ. ಅಡ ಪೋಳ ಪುಂಡ ಸಿಕ್ಕಿನುಂಡೆ ನನಗೆ ಕಾಯಿಲೆ ಬಂದಿದೆ ಅಂತ ಹೇಳಿರಿ. ಓಯ್ ರಿಂಗ್ ಮಾಸ್ಟ್ರೆ, ಇವ್ರು ಹೇಳ್ತಿರೋದು ಸತ್ಯ ಮಾರ್ರೆ. ನಿಮಗೊಂದು ಕಾಯಿಲೆ ಉಂಟು, ಅದರ ಹೆಸರೆಂತ ಗೊತ್ತುಂಟಾ? WPD. ಹಾಗೆಂದರೆ ವಿಂಟರ್ ಪರ್ಸನಾಲಿಟಿ ಡಿಸಾರ್ಡರ್. ಇದರ ಲಕ್ಷಣಗಳು ಎಂತ ಗೊತ್ತುಂಟಾ? ನಿಮ್ಮನ್ನು ಫ್ರಿಡ್ಜ್ ನಲ್ಲಿ ತುಂಬಿದ್ರು ಕೂಡ ನಿಮ್ಮ ಚರ್ಮಕ್ಕೆ ಚಳಿ ಆಗುದಿಲ್ಲ. ಹಂಗಾರ ಪುಟ್ಮಲ್ಲಿ ಹೇಳ್ದ ದಿಟ. ಓ ಅಣ್ಣಪ್ಪನವ್ರೆ, ನಿಮ್ಗೆಲ್ಲ ಹಿಮ ಬೀಳೋದ್ ಕಾಣಿಸ್ತಾ ಇದೆ, ಆದ್ರೆ ನನಗ್ ಕಾಣಿಸ್ತಾ ಇಲ್ವಲ್ಲ, ಯಾಕ? ಅದಕ್ಕೂ ಪುಣ್ಯ ಮಾಡಿರ್ಬೇಕು, ಕೆಲವೊಂದು ಪ್ರಾಣಿಗಳಿಗೆ ಕಾಣಿಸಲ್ಲ. ಏನಂದ್ರೆ? ನೇನ್ರಿ, ಮಧ್ಯಾಹ್ನ ಹಿಮದ ಜೊತೆಗೆ ಮಂಜುಗೆಡ್ಡೆನೆ ಬೀಳ್ತು, ನಾನು ಐಸ್ ಕ್ರೀಮ್ ಗಡ್ಡೆ ತುಂಬ ಕಳ್ಸಿದೀನಿ. ನಿಮ್ಗೆ ಹಿಮಾನು ಕಾಣ್ತಿಲ್ಲ, ಚಳಿನೂ ಆಗ್ತಿಲ್ಲ. ಯಾರಪ್ಪ ಇಪ್ಪಟ್ಟಿ ಚಳಿ ಅದು? ಇರಿ ನಾನು ಹೋಗಿ ಸ್ವೆಟರ್ ಟೋಪಿ ಸಾಲೆ ಎಲ್ಲ ಒದ್ಕೊಂಡ್ ಬಂದ್ಬಿಡ್ತೀನಿ.
ಅಲ್ಲ, ಬೆಂಗಳೂರಲ್ಲಿ ಬೀಳ್ದೇ ಇರೋ ಹಿಮ ಬೀಳ್ತಾ ಇದೆ ಅಂತ ನಾಟಕ ಮಾಡ್ತಾ ಇದೀರಲ್ಲ, ಯಾಕೆ? ನಾನು ಹೇಳಿದ್ದನ್ನ ಮಾಡೋದಷ್ಟೇ ನಿನ್ ಕೆಲಸ. ಜಾಸ್ತಿ ಮಾತಾಡಿದ್ರೆ ಕೊಟ್ಟರೋ ದುಡ್ಡು ಇಸ್ಕೊಂಡ್ಬಿಡ್ತೀನಿ. ಬೇಕಿತ್ತಾ? ನೀವು ಟೆನ್ಷನ್ ಆಗ್ಬಿಡೋಣ, ನೀವು ಹೇಳೋದಷ್ಟೇ ಮಾಡ್ತೀವಿ. ಜಾನಿ ಬಾಯ್, ಇಷ್ಟೊತ್ತು ನೀವು ಹೇಳಿದಾಗೆ ನಾವು ಕೇಳಿದೆವು, ಈಗ ನಾನು ಹೇಳಿದಾಗೆ ನೀವು ಕೇಳ್ತೀರಾ? ಹೇಳೋರ ಅದೇನು ಹೇಳ. ಅಲ್ಲ, ನಾವು ಈ ಸಿಕೆಯಲ್ಲಿ ಆ ಬೆಂಕಿಯಲ್ಲಿ ಕೈ ಕಾಯಿಸಿದೆವು, ಎಂತದಕ್ಕೆ ನಾವೆಲ್ಲರೂ ಹೋಗಿ ಒಂದೇ ಸರ್ತಿ ಕೈಯನ್ನು ಬೆಂಕಿಯಲ್ಲಿ ಇಡಬಾರ್ದು? ರಾಣಿ, ನೀನ್ ಕಾಶ್ಮೀರಲ್ಲಿ ಇದ್ಯಾ? ಸಖತ್ ಚಳಿ ಅಲ್ವಾ? ನಂಗಲ್ಲಿ ಬರೋಕ್ ತುಂಬಾ ಇಷ್ಟ, ಆದ್ರೆ ಟೈಮೇ ಆಗ್ತಿಲ್ಲ. ಜಾನಿ ನೆನೆ ಸಿಮ್ಲಾಗ್ ಹೋಗೋಣ ಅಂತ ತುಂಬಾ ಫೋರ್ಸ್ ಮಾಡಿದ್ರು, ಆದ್ರೆ ನಾನೇ ಬರಲ್ಲ ಅನ್ಬಿಟ್ಟೆ. ನಿಂಗೆ ಗೊತ್ತಲ್ಲ, ಚಳಿ ಜಾಸ್ತಿ ಆದ್ರೆ ನಂಗೆ ಶೀತ ಆಗುತ್ತೆ, ಆಮೇಲೆ ಜ್ವರ ಬರುತ್ತೆ, ಆಮೇಲೆ ಸ್ಕಿನ್ ಎಲ್ಲ ಹಾಳಾಗೋಗುತ್ತೆ. ತರ್ಲೆ ಇಡೇ ಫೋನು. ಗೌಡ್ರೆ ನೀವಾ? ಏನಿದು ಹೊಸ ಅವತಾರ? ಯಾವ ಹೊಸ ನಾಟಕ ಸ್ಟಾರ್ಟ್ ಮಾಡಿದ್ರು? ತಡ್ಕೊಂಡವನು ಪಡ್ಕತಾನೆ. ಏನಂದ್ರೆ? ಮಧುರವ್ರ ಪಟಪಟಿ ಚಡ್ಡಿ ಬನ್ನಿ ಮಾರಕ್ಕೆ ಟೈಮ್ ಇಲ್ಲ, ಇನ್ ನಾಟಕ ಎಲ್ಲಿಂದ ಮಾಡ್ಲಿ ಹೇಳಿ? ಮತ್ತೆ ಯಾಕೆ ಪುಲ್ಲೋವರು, ಸ್ಕಾರ್ಫು, ಗ್ಲೌಸ್ ಎಲ್ಲ ಹಾಕೊಂಡಿರೋದು? ಮಧುರವ್ರ, ನಿಮ್ಗೆ ವಿಷಯ ಗೊತ್ತಿಲ್ವಾ? ಯಾವ ವಿಷಯ? ನಮ್ ಬೀರಲ್ಲಿ ಹಿಮ ಬೀಳ್ತಾ ಇದಾನಿ. ನಮ್ಮ ಏರಿಯಾಲಿ ಹಿಮ ಬೀಳ್ತಿದ್ಯಾ? ಫೆಬ್ರವರಿ ಫೂಲ್ ಮಾಡಕ್ ನಾನೇ ಸಿಕ್ಕದ್ನಾ? ನಿಮ್ ಬಿಹೇವಿಯರ್ ನಂಗೆ ಒಂಚೂರು ಇಷ್ಟ ಆಗ್ತಿಲ್ಲ. ಮಧುರವ್ರ ಬಿಡ್ತೋನಿ, ಬೇಕಾದ್ರೆ ನಾನೇ ಫೂಲ್ ಆಗ್ಬಿಡ್ತೀನಿ, ನಿಮ್ಮನ್ನ ಯಾಕೆ ಫೂಲ್ ಮಾಡ್ಲಿ ಹೇಳಿ? ಮತ್ತೆ ಯಾಕೆ ಹಿಮ ಬೀಳ್ತಿದೆ ಅಂತ ಸುಳ್ಳು ಹೇಳಿದ್ದು? ಮಧುರವ್ರ, ಬೆಂಗಳೂರಲ್ಲಿ ಹಿಮ ಬೀಳ್ತಾ ಇದೆ, ಸತ್ಯವಾಗ್ಲುವ. ಗೌಡ್ರೆ, ನಾನು ಇರೋದು ಬ್ಯಾಂಗ್ಳೂರಲ್ಲೇ, ಕಾಡಲ್ಲ. ಬ್ಯಾಂಗ್ಳೂರಲ್ಲಿ ಹಿಮ ಬಿದ್ದಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರೋದು. ಹಿಮ ಬೀಳ್ತಾ ಇದಲ್ಲ ಹೇಳಿ, ಅದಕ್ಕೆ ಚಳಿಗ ಅವ್ರೆಲ್ಲ ರಗ್ಗೋಸ್ಕೊಂಡ್ ಮನಿಕೊಂಡ್ಬಿಟ್ಟವ್ರೆ, ಬ್ರೇಕಿಂಗ್ ನ್ಯೂಸ್ ಹಾಕಿಲ್ಲ. ನಿಮ್ ನಾನ್ಸೆನ್ಸ್ ಮಾತುಗಳೆಲ್ಲ ಸಾಕು, ಇದನ್ನೆಲ್ಲ ನಂಬಕ್ ನನ್ ದಡ್ಡಿ ಅಲ್ಲ. ಮಧುರವ್ರ, ನೀವ್ ದಡ್ಡಿ ಅಲ್ಲ ಅಂತ ನನಗೂ ಗೊತ್ತು, ನಾನು ದಡ್ಡಲ್ಲ. ಬೆಂಗಳೂರಲ್ಲಿ ಹಿಮ ಬೀಳ್ತಾರ ಸತ್ಯ, ಬೇಕಾದ್ರೆ ನಿಮ್ಗ ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಣ್ಣಪ್ಪನವ್ರನ್ನ ಕೇಳಿ ನೋಡಿ, ಅವರು ಇದೇ ತರ ಬಟ್ಟೆಗಳು ಹಾಕೊಂಡು ಓಡಾಡ್ತಾವ್ರೆ. ಜೊತೆಗೆ ಆ ಕಲ್ಟಿವೇಟ್ರು, ಮೂವಿ ಸ್ಟಾರ್ಗಳು ಎಲ್ಲ ಇದೇ ತರ ಬಟ್ಟೆ ಹಾಕೊಂಡು ಓಡಾಡ್ತಾವ್ರೆ. ಹೆಂಗ ಶಾನೆ ಚಳಿ ಅದ ಅಂತ ನಮ್ಮ ಹೊಟ್ಟಿ ಮುಂದೆ ಬೆಂಕಿ ಕಾಯಿಸ್ಕೊತಾ ಇದ್ರು. ಅದಕ್ಕೆ ನಿಮ್ಗ ಚಳಿ ಆಗ್ಬಾರ್ದು ಅಂತ ಕಾಶ್ಮೀರದಿಂದ ಶಾಲ್ ತರ್ಸಿನಿ, ತಕೊಳ್ಳಿ. ನಂಗೆ ಯಾವ ಚಳಿನೂ ಇಲ್ಲ, ನೀವೇ ಹೊತ್ಕೊಳ್ಳಿ. ಮಧುರವ್ರ, ಇತ್ತೀಚೆಗೆ ನೀವು ನನ್ನ ಯಾಕೋ ನಂಬ್ತಾನೆ ಇಲ್ಲ. ನಂಬಕ್ಕಿಲ್ಲ, ಏನಾದ್ರೂ ವಿಷಯ ಇದ್ರೆ ತಾನೆ. ಅಲ್ಲ, ನಮ್ ಜಾನಿ ಇದೇ ತರ ಬಟ್ಟೆ ಹಾಕೊಂಡು ಓಡಾಡ್ತಿದಾರೆ ಅಂದ್ರಲ್ಲ, ಅದು ನಿಜಾನಾ? ದಿಟ್ಟವಾಗ್ಲು ಮಧುರವ್ರ, ನೀವ್ ಅದನ್ನ ನೋಡಿದ್ರ? ನನ್ ನಿನ್ 4 ಕಣ್ಣು ನಾಣ್ಯಗಳು ಸತ್ಯ ಅನ್ನಿ. ಅವರು ಬೆಂಕಿ ಕಾಯಿಸ್ಕೋಬೇಕಾರೆ ಹಿಮ ಬೀಳ್ತದ ಅಂತ ಹೇಳಿದ್ರು. ಸರಿ ಗೌಡ್ರೆ, ಪಾಪ ತುಂಬಾ ಚಳಿಯಿಂದ ನಡಕ್ತಿದ್ದೀರಾ, ನೀವೇನ್ ಮನೆಗ್ ಹೊರಡಿ. ಯಾರಕ್ ಚಳಿ ಬಿಡಿಸ್ಬೇಕೋ ಅವ್ರಿಗೆ ಬಿಡಿಸ್ತೇನೆ. ಮಧುರವ್ರೆ, ಪ್ರೀತಿಯಿಂದ ತಂದಿರೋ ಶಾಲ್ನ ಬ್ಯಾಡ ಅನ್ಬೇಡಿ, ತಕೊಳ್ಳಿ. ನಂಗೆ ಯಾವ ಚಳಿನೂ ಆಗ್ತಿಲ್ಲ ಗೌಡ್ರೆ. ಒಂದ್ ವೇಳೆ ಚಳಿ ಆದ್ರೆ ನಾನೇ ಬಂದ್ ಕೇಳ್ತೀನಿ, ಕೊಡೋರಂತೆ. ಇವಾಗ ಮನೆಗ್ ಹೋಗಿ. ಜಾನಿ, ಹಿಮನೇ ಬೀಳ್ತಿಲ್ವಲ್ಲ? ಹಿಮ ಬೀಳ್ತದೆ ಅಂತ ಇದನ್ನೆಲ್ಲ ಹಾಕೊಂಡು ಸೆಕೆ ಕಿತ್ಕೊ ಬರ್ತದೆ. ಹಾಯ್ ಪುಟ್ಮಲ್ಲಿ ಅವರೇ, ಹೇಗಿದೆ ಹಿಮಪಾತ? ಯಾವ ಹಿಮ? ನೆನ್ನೆಯಿಂದ ಯಾವ ಹಿಮನೂ ಬಿದ್ದಿಲ್ಲ. ನೀ ಈಗ ಬೀಳ್ತದೆ ಆಗ ಬೀಳ್ತದೆ ಅಂತ ಕಾಯ್ಕ ಕೂತವ್ನಿ, ಆದ್ರೆ ಯಾವ ಹಿಮನೂ ಬಿದ್ದಿಲ್ಲ. ಬೀಳುತ್ತೆ ಪುಟ್ಮಲ್ಲಿ ಅವರೇ, ಯಾಕೆಂದ್ರೆ ಬೀಳ್ಸೋ ನಾನೇ ತಾನೆ. ನೀವು ಬೀಳ್ತೀರಾ? ಅಂದ್ರೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹಿಮ ಬೀಳೋ ತರ ಮಾಡ್ತೀನಿ ಎಂದೆ. ಚಂದನ್ ಅವ್ರೆ, ದಿಟ್ಟವಾಗ್ಲೂ ಹಿಮ ಬಿದ್ದದ? ಖಂಡಿತ ಬೀಳುತ್ತೆ ಪುಟ್ಮಲ್ಲಿ ಅವರೇ. ಪುಟ್ಮಲ್ಲಿ ಅವರೇ, ನಿಮ್ಗೆ ಹಿಮ ಅಂದ್ರೆ ಅಷ್ಟೊಂದು ಇಷ್ಟನಾ? ಇಷ್ಟ ಅಂತ ಕೇಳಿರ್ಯಾ? ನನ್ ಪ್ರಾಣ ಅಲ್ಲಿ ಯಾವಾಗ್ಲೂ ಹಿಮದ ಮಧ್ಯನೇ ಇರ್ಬೇಕು ಅನ್ಸ್ತದೆ. ನೋವಿಲ್ಲ ಆಯ್ತಾ ಇರ್ತದಲ್ಲ, ಅದನ್ನ ನನ್ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆ. ಪುಟ್ಮಲ್ಲಿ ಅವರೇ, ಇದು ಸ್ನೋ ಪಿಲ್ ಅಲ್ಲ, ಸ್ನೋ ಫಾಲ್. ಹಿಡಿದ್ರೆ ಚಾಡ. ಪುಟ್ಮಲ್ಲಿ ಅವರೇ, ನಾವಿಬ್ರು ಯಾಕೆ ಹಿಮಾಲಯಕ್ಕೆ ಹೋಗಿ ಬರಬಾರ್ದು? ಅಂದ್ರೆ 2 ಫ್ಯಾಮಿಲಿಯವರು ಒಂದೇ. ಅಯ್ಯ, ಇಲ್ಲೇ ಹಿಮ ಬೀಳ್ಬೇಕಾದ್ರೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಅಲ್ಲಿ ಗಂಟೆ ಯಾಕೋಬೇಕು? ಆಹಾ, ಗಂಡನ ತಕ್ಕ ಹೆಂಡತಿ. ನೀವು ಗೌಡ್ರ ತರನೇ ಎಲ್ಲ ಲೆಕ್ಕಾಚಾರ ಮಾಡ್ತೀರಲ್ವಾ? ಅದಿರ್ಲಿ, ಹಿಮ ಯಾವಾಗ ಬಿದ್ದದು ಅಂತ ಯಾರನ್ನ ಹೋಗಿ ಕೇಳ್ಕೊ ಬನ್ನಿ. ಬೀಳ್ಸೋನೆ ನಾನು ಅಂದ್ಮೇಲೆ ಯಾರನ್ನೇ ಕೇಳ್ಬೇಕು? ಯಾರಂದ್ರೆ? ಹವಾಮಾನ ವರದಿ ಪ್ರಕಾರ ಇವತ್ತು ಬಿದ್ದೆ ಬೀಳುತ್ತೆ ಅಂತ ಹೇಳಿದಾರೆ. ಹಂಗಾರೆ ನೀವ್ ಯಾಕೆ ಸ್ವೆಟರ್ ಟೋಪಿ ಏನು ಹಾಕನಿಲ್ಲ? ಅದು ಮನೇಲಿ ಇಟ್ಟಿದ್ನಲ್ಲ, ಇಲ್ಲಿ ಕಚ್ಬಿಟ್ಟಿತ್ತು. ಹೊಸ ತಗೊಂಡ್ಬರೋಣ ಅಂತ ಹೋಗ್ತಿದ್ದೆ, ನಿಮ್ಮನ್ನ ನೋಡಿದ್ನಲ್ಲ, ಮಾತಾಡ್ಸ್ಬಿಟ್ಟು ಹೋಗೋಣ ಅಂತ ಬಂದೆ. ದುರ್ಗನ್ ಹೋಗಿ ತಕ ಬನ್ನಿ, ಹಿಮ ಬಿದ್ರೆ ಸಾನೆ ಚಳಿ ಆಯ್ತದೆ. ಹೋಗ್ತೀನಿ ಬಾಯ್. ಬಾಯ್. ಯಾವ್ರೆ ಬೇಗ ಹಿಮ ಬೀಳಂಗ ಆಡಪ್ಪ. ಹಿಮ ಬೀಳ್ತದೆ ಪಾಪಣ, ಬಿರ್ಬಿ ಬರೀ ಹಿಮ ಬೀಳ್ತಾನೆ. ಹಿಮ ಬೀಳ್ತಾನೆ.
ಪುಟ್ಪನೆ ಮಧುರ ಅವ್ರಿಗೆ ಬೆಂಗಳೂರು ಹಿಮ ಬೀಳ್ತದೆ ಅಂದ್ರೆ ನನ್ ಮಾತ್ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಯಾ ನಮ್ಲೆ ಬಿಡ್ಲಿ ಈ ತರ ನಾವು ಒಂದೋಗ್ತೇವಿಲ್ಲ ಸಾಕು. ಅದು ಸರಿ ಕಟ್ಟ. ಪುಟ್ಪನೆ ಅಲ್ಲೋಡ ಮಧುರ ಅವ್ರೆ ಬನ್ನಿ ಈಗ್ಲಾರು ನಂಬಿರಿ ಬೆಂಗಳೂರು ಹಿಮ ಬೀಳ್ತದ ಅಂತ. ಮಧುರ ಅವ್ರೆ ನಿಮ್ಗೂ ಒಂದ್ ಚಾಲು ತಂದ್ಕೊಡ್ಲಿ. ಬೇಡ ಗೌಡ್ರೆ, ಅದ್ರ ಅವಶ್ಯಕತೆ ನಂಗಿಲ್ಲ. ಮಧುರ ಅವ್ರೆ ಯಾಕೆ ಹಂಗೆ ನಿಂತ್ಕೊಬಿಟ್ರಿ? ಹಿಮ ಬೀಳ್ತಾರ ನಿಮ್ಗೆ ಇಷ್ಟ ಆಯ್ತಿಲ್ಲ? ಜಾನಿ, ನಾನ್ ನಿಮ್ನ ನೋಡಾಯ್ತು, ನಿಲ್ಸಿ. ಜಾನಿ, ಯಾಕೆ ಹೀಗ್ ಮಾಡಿದ್? ತಡಿಬೇಕು ಅಂತ ಈ ರೀತಿ ಮಾಡಿದೆ. ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡೋದು ತಪ್ಪು ಅನ್ನೋದಾದ್ರೆ ನೀವು ಕಪಾಳ ಕುಡಿದ್ರು ನಾನು ಹೊಡೆಸ್ಕೊಳ್ತೀನಿ. ಇಲ್ಲ ಜಾನಿ, ನೀವ್ ಮಾಡಿದ್ದೆ ಸರಿ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಜಂಗಲವ್ರೆ ನಿಮ್ಗೆ ನಮ್ಮ